ಇನ್ನು ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ವಿಚಾರಕ್ಕೆ ಬರೋದಾದ್ರೆ ಡೊನಾಲ್ಡ್ ಟ್ರಂಪ್ ಅವರ ಬೆದರಿಕೆಗೆ ಇರಾನ್ ಡೋಂಟ್ ಕೇರ್ ಅಂತ ಇದೆ. 48 ಗಂಟೆಗಳ ಕಾಲ ಡೆಡ್ ಲೈನ್ ಅನ್ನ ಇರಾನ್ ತಿರಸ್ಕರಿಸಿದೆ. ಹರ್ಮುಜ್ ಜಲಸಂಧಿ ಓಪನ್ ಮಾಡಬೇಕು ಅಂತ ಟ್ರಂಪ್ ಅವರು ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ರು. ಬಟ್ ಅದಕ್ಕೆ ಇರಾನ್ ಏನ್ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಡೋಂಟ್ ಕೇರ್. 48 ಗಂಟೆಗಳ ಕಾಲ ಡೆಡ್ ಲೈನ್ ಅನ್ನ ಇರಾನ್ ತಿರಸ್ಕರಿಸಿದೆ. ಹರ್ಮುಜ್ ಜಲಸಂಧಿ ಓಪನ್ ಮಾಡಬೇಕು ಅಂತೇಳಿ ಲಾಸ್ಟ್ ವಾರ್ನಿಂಗ್ ಅನ್ನ ಕೊಡುವಂತ ಕೆಲಸ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾಡಿದ್ರು. ಇಲ್ಲ ಅಂತ ಅಂದ್ರೆ ಇರಾನ್ ನಲ್ಲಿ ನರಕ ಸೃಷ್ಟಿ ಮಾಡ್ಬಿಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು ಟ್ರಂಪ್. ಅಮೆರಿಕ ಅಧ್ಯಕ್ಷರ ಈ ಬೆದರಿಕೆಗೆ ಇರಾನ್ ಸೇನೆ ಬಗ್ತಾ ಇಲ್ಲ. ಅಮೆರಿಕಕ್ಕೆ ಅಸಹಾಯಕತೆ ಮತ್ತು ಭೀತಿ ಇದೆ, ಅದರಿಂದ ಬೆದರಿಕೆ ಹಾಕ್ತಾ ಇದೆ ಅಂತ ಇರಾನ್ ಸೇನೆ ಹೇಳ್ತಾ ಇರೋದು. ಈಗ ಆಲ್ರೆಡಿ 37 ದಿನಗಳಾಯ್ತು. ಇಲ್ಲಿವರೆಗೂ ಕೂಡ ಯುದ್ಧ ಯಾವಾಗ ನಿಲ್ಲುತ್ತೆ, ಇಲ್ಲಿ ಇರಾನ್ ಒಪ್ಪಂದಕ್ಕೆ ಬರುತ್ತಾ ಬರಲ್ವಾ, ಈ ಥರದ್ದೆಲ್ಲ ಪ್ರಶ್ನೆಗಳು ಚರ್ಚೆಗಳ ನಡುವೆನೆ ಒಂದು ಲಾಸ್ಟ್ ಟೈಮ್ ವಾರ್ನಿಂಗ್ ಅಂತ 48 ಗಂಟೆ ಟೈಮ್ ಕೊಡ್ತಾ ಇದ್ದೀವಿ. ಇಲ್ಲ ಒಂದು ಒಪ್ಪಂದಕ್ಕೆ ಬರಬೇಕು, ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಇಲ್ಲ ಅಂತ ಅಂದರೆ ನಾವು ಇರಾನ್ನಲ್ಲಿ ಒಂದು ರೀತಿ ನರಕವನ್ನು ಸೃಷ್ಟಿ ಮಾಡಿಬಿಡ್ತೀವಿ ಅಂತೇಳಿ ಬೆದರಿಕೆಯನ್ನು ಹಾಕಿದ್ರು ಡೊನಾಲ್ಡ್ ಟ್ರಂಪ್. ಬಟ್ ಇರಾನ್ ಏನು ಇದಕ್ಕೆ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಅವರು ಒಂದಷ್ಟು ವೀಕ್ನೆಸ್ಗಳಿದೆ. ಯಾಕಂತಂದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಅಟ್ಯಾಕ್ ಮಾಡೋದಾಗಲಿ ಅಥವಾ ಇವರ ತೈಲ ಸಂಸ್ಕರಣಾ ಘಟಕಗಳೇನಿದ್ದಾವೆ, ಆ ಒಂದು ಐಲ್ಯಾಂಡ್ ಏನಿದೆ ಅದ್ರ ಮೇಲೆ ದಾಳಿ ಮಾಡೋದಾಗ್ಲಿ, ಇದು ಯಾವುದು ಕೂಡ ಅಮೆರಿಕ ಆ ಥರದ ದುಸ್ಸಾಹಸ ಕೈ ಹಾಕಲ್ಲ ಅನ್ನುವಂಥದ್ದು ಇರಾನ್ಗೆ ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿನೇ ಸುಮ್ಮನೆ ಈ ಥರದ ಬೆದರಿಕೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಅಂತೇಳಿ ಇರಾನ್ ಕೂಡ ಇದನ್ನ ತಿರಸ್ಕರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ನೇಪಾಳ ಕಂಗಾಲಾಗಿದೆ. ಇಂಧನ ಬಿಕ್ಕಟ್ಟನ್ನ ನೀಗಿಸೋದಕ್ಕೆ ನೇಪಾಳದಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಇಂಧನ ಬಿಕ್ಕಟ್ಟು ಉಂಟಾಗಿದೆ. 2 ದಿನಗಳ ಕಾಲ ಸರ್ಕಾರಿ ಕಚೇರಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ರಜಾ ದಿನಗಳ ಜೊತೆಗೆ ಕೆಲಸದ ಸಮಯದಲ್ಲೂ ಕೂಡ ಒಂದಷ್ಟು ಚೇಂಜಸ್ ಮಾಡಲಾಗಿದೆ. ಪೆಟ್ರೋಲಿಯಂ ಉತ್ಪನ್ನಗಳ ಸರಬರಾಜಿನಲ್ಲಿನ ಅಡಚಣೆಯಿಂದಾಗಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ನೇಪಾಳ ಕಂಗಾಲಾಗಿರೋದು ಪಶ್ಚಿಮ ಏಷ್ಯಾದ ಸಂಘರ್ಷದಿಂದಾಗಿ. ಇಂಧನ ಬಿಕ್ಕಟ್ಟನ್ನ ನೀಗಿಸೋದಕ್ಕೆ ನೇಪಾಳದಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಇಂಧನ ಬಿಕ್ಕಟ್ಟೇನು ಉಂಟಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ 2 ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ. ರಜಾ ದಿನದ ಜೊತೆ ಕೆಲಸದ ಟೈಮಿಂಗ್ಸ್ ಏನಿರುತ್ತೆ ಅದರಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನ ಮಾಡಲಾಗಿದೆ. ಪೆಟ್ರೋಲಿಯಂ ಉತ್ಪನ್ನಗಳ ಸರಬರಾಜಿನಲ್ಲಿ ಏನು ಅಡಚಣೆ ಆಗ್ತಾ ಇದೆಯಲ್ಲ, ಹೀಗಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ.